ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎವ್ರಿ ಸ್ಪೆಷಲ್. ಈ ವಿಡಿಯೋ ತುಂಬ ಸ್ಪೆಷಲ್. ಏನಕ್ಕಂದರೆ December 31st ಈವ್ನಿಂಗ್ ಬ್ಲಾಗ್ ಇದು. ಓಲ್ಡ್ ಇಯರ್ನ ಕಾಮ್ ವೇಯಲ್ಲಿ ಕ್ಲೋಸ್ ಮಾಡಿ ನ್ಯೂ ಇಯರ್ನ ಹೆಲ್ದಿ ಆ್ಯಂಡ್ ಪಾಸಿಟಿವ್ ಮೈಂಡಿಂದ ವೆಲ್ಕಮ್ ಮಾಡೋಣ. ಪ್ಲಸ್ ಪ್ರೆಗ್ನೆನ್ಸಿ ಫ್ರೆಂಡ್ಲಿ ಆ್ಯಂಡ್ ವಾಲ್ನಟ್ ವೀಟ್ ಕೇಕ್ನ ಏರ್ ಫ್ರೈಯರ್ ಮತ್ತು ಕುಕ್ಕರಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಹೆವಿ ಕ್ಲೀನಿಂಗ್ ಅವಾಯ್ಡ್ ಮಾಡಬೇಕು. ಸೊ ನಾನು ಜಸ್ಟ್ ಲೈಟ್ ಕ್ಲೀನಿಂಗ್ ಮಾಡ್ತಿದ್ದೀನಿ ಬೆಡ್ರೂಮ್ ಮತ್ತು ಹಾಲು. ಈ ಟೈಮಲ್ಲಿ ಸ್ವೀಟ್ ಕ್ರೇವಿಂಗ್ಸ್ ಆಗೋದು ಇಟ್ಸ್ ವೆರಿ ನಾರ್ಮಲ್. ಪ್ರೆಗ್ನೆನ್ಸಿ ಟೈಮಲ್ಲಿ ರಿಫೈನ್ ಶುಗರ್ ಮತ್ತು ಮೈದಾನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋದು ಹೆಲ್ದಿ ಬನಾನಾ ವಾಲ್ನಟ್ ವೀಟ್ ಕೇಕ್, ಸಿಂಪಲ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಗಿಲ್ಟ್ ಫ್ರೀ. ಆ್ಯಂಡ್ ಇದರಲ್ಲಿ ನೋ ಮೈದಾ, ನೋ ಶುಗರ್ ಆ್ಯಂಡ್ ನೋ ಎಗ್. ಯಾರು ಬೇಕಾದರೂ ತಿನ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ಕಿಡ್ಸ್ಗೆ ಮತ್ತು ವರ್ಕೌಟ್ ಮಾಡೋರಿಗೆ, ಪ್ರೆಗ್ನೆಂಟ್ ವುಮೆನ್ಗೆ ಇದಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಬನ್ನಿ ಈ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಕೇಕ್ ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್ಲು. ಸ್ಟಾರ್ಟಿಂಗಲ್ಲಿ ನಿಮಗೆ ಡೇಟ್ಸ್ ಬೇಕಾಗುತ್ತೆ. ಡೇಟ್ಸ್ ಬಂದುಬಿಟ್ಟು ನಿಮಗೆ ಐರನ್ ರಿಚ್ ಇರುತ್ತೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಒಳ್ಳೆಯದಿದು. ಆ್ಯಂಡ್ ನಿಮಗೆ ಹಾಲು ಬೇಕಾಗುತ್ತೆ. ಇದು ಮಾತ್ರ ಕ್ಯಾಲ್ಶಿಯಂ ಮತ್ತು ಸ್ಟ್ರೆಂತ್ಗೋಸ್ಕರ. ಇದನ್ನ ನೀವು 1 hour ನೀವು ನೆನೆಯಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಹಾಲು ಬಿಸಿ ಮಾಡಿಕೊಂಡು ಅದರಲ್ಲೇ ನೆನೆದ್ಬಿಡಿ, ಬೇಗ ನೆನೆಯುತ್ತೆ. 1 hour ಆದಮೇಲೆ ಅದು ನೀಟಾಗಿ ನೆಂದಿರುತ್ತೆ. ಅದನ್ನು ಮಿಕ್ಸಿ ಹಾಕಿ ಪೇಸ್ಟ್ ಮಾಡಿಕೊಂಡು ಅನಂತರ ಅದನ್ನು ಒಂದು ಬೌಲಲ್ಲಿ ತೆಗೆದು ಸೈಡ್ ಇಟ್ಕೊಳ್ಳಿ. ಆಮೇಲೆ ಒಂದು ಬೌಲ್ ತಗೊಂಡು ಹಣ್ಣಾಗಿರೋ ಬಾಳೆಹಣ್ಣು ತೊಗೋಬೇಕು. ಏನಕ್ಕಂದರೆ ಇದು ನ್ಯಾಚುರಲ್ ಸ್ವೀಟ್ನೆಸ್ಸು ಮತ್ತು ನಮ್ಗೆ ಇನ್ಸ್ಟೆಂಟಾಗಿ ಎನರ್ಜಿನೂ ಕೊಡುತ್ತೆ. ಸೊ ಹಣ್ಣಾಗಿರೋದು ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿ ಸೈಡ್ ಇಟ್ಕೊಳ್ಳಿ. ಸ್ಮ್ಯಾಶ್ ಆಗಿರೋ ಬನಾನಾ ಬೌಲಲ್ಲಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಬಂದುಬಿಟ್ಟು ಈಸಿ ಡೈಜೆಷನ್ ಆಗುತ್ತೆ. ಮತ್ತು ಅದಕ್ಕೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಮತ್ತು ನಿಮ್ಗೆ ಚಾಕ್ಲೇಟ್ ಫ್ಲೇವರ್ ಬೇಕಂದರೆ ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ನೀವೇನು ಪೇಸ್ಟ್ ಮಾಡಿಟ್ಕೊಂಡಿರ್ತೀರಲ್ಲ ಡೇಟ್ಸು ಮಿಲ್ಕ್ನ, ಆ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ. ನಿಮ್ಗೆ ಏನಾದರೂ ಇನ್ನೂ ಸ್ವೀಟ್ನೆಸ್ ಬೇಕು ಅಂದರೆ ಹನಿನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಆ್ಯಂಡ್ ಇದಕ್ಕೆ ನಾನು 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಮಾಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕು. ಒಂದು ವೇಳೆ ನಿಮಗೆ ಚಾಕೋ ಚಿಪ್ಸ್ ಏನಾದರೂ ಬೇಕು ನಿಮ್ಮ ಕೇಕಲ್ಲಿ ಅಂತಂದರೆ ಇದು ಆಪ್ಷನಲ್ಲು, ನೀವು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೋದು. ಕೇಕ್ ಬೇಸ್ ಏನು ಆಲ್ಮೋಸ್ಟ್ ಅಲ್ಲಿ ರೆಡಿ ಆಯಿತು. ಸೊ ಇದಕ್ಕೆ ಒಂದು ಕಂಟೈನರಲ್ಲಿ ನಿಮಗೆ ಕೆಳಗಡೆ ಆಯಿಲ್ ಪೇಪರ್ನ ಹಾಕಿ ಸರೌಂಡಿಂಗಲ್ಲಿ ಗೀ ಸ್ವಲ್ಪ ಅಪ್ಲೈ ಮಾಡಿಕೊಂಡು, ನಾನು ಏರ್ ಫ್ರೈಯರ್ ಮತ್ತು ಕುಕ್ಕರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ 2 ಕಂಟೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಬಂದುಬಿಟ್ಟು ಏರ್ ಫ್ರೈಯರಲ್ಲಿ, ಇನ್ನೊಂದು ಬಂದುಬಿಟ್ಟು ಕುಕ್ಕರಲ್ಲಿ. ಸೊ 2 ಹಾಕಿ ಯಾವ ರೀತಿ ಆದರೂ ನೀವು ಡೆಕೋರೇಷನ್ ಮಾಡ್ಕೋಬೋದು. ಸೊ ನನಗೆ ವಾಲ್ನಟ್ಸ್ ಬೇಕಾಗಿದ್ದು, ಸೊ ಅದಕ್ಕೆ ವಾಲ್ನಟ್ಸು ಮತ್ತು ಕಾಜು ಮತ್ತು ಚಾಕೋ ಚಿಪ್ಸಿಂದ ನಾನು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಅನ್ನೋದು ತುಂಬ ಈಸಿ, ಅದೇನು ತುಂಬ ಕಷ್ಟ ಅಂತೇನಲ್ಲ. ಒಂದು ವೇಳೆ ನೀವು ಏರ್ ಫ್ರೈಯರಲ್ಲಿ ಏನಾದರೂ ಮಾಡಬೇಕಂತ ಅಂದ್ಕೊಂಡ್ರೆ ಇದನ್ನ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಒಂದು 5 to 6 minutes ಪ್ರೀ ಹೀಟ್ ಮಾಡಿಕೊಂಡು ಅನಂತರ 160 ಡಿಗ್ರಿ ಸೆಲ್ಸಿಯಸಲ್ಲಿ 25 to 30 minutesನ ಅದರಲ್ಲಿ ಇಟ್ಟು ಬಿಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಕುಕ್ಕರಲ್ಲಿ ಮಾಡ್ಕೋಬೇಕು ಅಂತಂದರೆ ನಿಮ್ಮದು ರೊಟ್ಟಿ ಹಂಚು ಇಲ್ಲಾಂದರೆ ದೋಸೆ ಹಂಚು ಇರುತ್ತಲ್ವ, ಅದನ್ನು ಒಂದು 2 minutes ಪ್ರೀ ಹೀಟ್ ಮಾಡಿಕೊಂಡು ಕುಕ್ಕರ್ನ ಅದ್ರ ಮೇಲೆ ಇಡಬೇಕಾಗುತ್ತೆ. ಸೊ ಅದನ್ನು ಆಲ್ಮೋಸ್ಟ್ ಅಲ್ಲಿ ಒಂದು 20-25 minutes ಇಟ್ಟರೆ ಸಾಕಾಗುತ್ತೆ. ಐ ಥಿಂಕ್ ಇದು ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗೋದು ಅನಿಸುತ್ತೆ. ಬನ್ನಿ ನೋಡೋಣ. ಫಸ್ಟ್ ಕುಕ್ಕರ್ನ ಓಪನ್ ಮಾಡಿ ನೋಡೋಣ. ಸೊ ನೀವು ಯಾವಾಗಲೂ ಕೇಕ್ನ ಕಡೆಗೆ ತೆಗಿಬೇಕಾದ್ರೆ ಒಂದು ಟೂತ್ ಪಿಕ್ನ ಚುಚ್ಚಿ ನೋಡಬೇಕಾಗುತ್ತೆ. ಒಂದು ವೇಳೆ ಟೂತ್ ಪಿಕ್ ಏನು ಅಂಟ್ಕೊಂಡಿಲ್ಲ ಅಂತಂದರೆ ಅದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಏರ್ ಫ್ರೈಯರಲ್ಲಾದರೂ ಅಷ್ಟೇ, ನೀವು ಟೂತ್ ಪಿಕ್ಕಿಂದನೇ ಚೆಕ್ ಮಾಡಬೇಕಾಗುತ್ತೆ. ಈ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿತ್ತು, ಒಂಥರ ಪಾಸಿಟಿವ್ ವೈಬ್ನ ಕೊಡ್ತಾ ಇತ್ತು. ಈ ಇಯರ್ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್, ಬಿಕಾಸ್ ನನ್ನ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇಯರು. ನ್ಯೂ ಇಯರ್ ಅಂದರೆ ರೆಸಲ್ಯೂಷನ್ ಏನು ಬೇಡ ಫ್ರೆಂಡ್ಸ್, ಜಸ್ಟ್ ಹೆಲ್ದಿ ಬಾಡಿ, ಕಾಮ್ ಮೈಂಡ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇದ್ದರೆ ಸಾಕು. ಈ ಕೇಕ್ನ ನಾನು ನೈಟ್ 12 o'clock ಕಟ್ ಮಾಡಿದ್ದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಯಾವ ರೀತಿ ಇತ್ತು ಟೇಸ್ಟ್ ಅಂತೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತಾ ಇದ್ದೀನಿ. If you like this video, please like, subscribe and comment ಮಾಡಿ what is your wish in this year. And happy new year everyone. See you in next video. Bye bye.